ರೆಸ್ಪಾನ್ಸು ನಿಜಕ್ಕೂ ಇದು ನಿರೀಕ್ಷಿತವಾಗಿತ್ತು. ಯಾಕೆಂತಂದರೆ ಜನ ಎಲ್ಲರನ್ನೂ ಅವರ ಆಕ್ರೋಶ, ಅವರ ನೋವು ಎಲ್ಲ ಹೃದಯದಲ್ಲಿ ಮಡಗಟ್ಟಿತ್ತು. ಅದನ್ನು ಹೊರಗಡೆ ಹಾಕೋದಕ್ಕೆ, ಆ ಕೂಗನ್ನು ಹೊರಗಡೆ ಹಾಕೋದಕ್ಕೆ ಒಂದು ಅವಕಾಶಕ್ಕೋಸ್ಕರ ಜನ ಕಾಯ್ತಾ ಇದ್ದಾರೆ. ಇದು ಸಂದೀಪ್ ರೆಡ್ಡಿದು ಮೂಮೆಂಟ್ ಅಲ್ಲವೇ ಅಲ್ಲ, ಇದು ಇಡೀ ಚಿಕ್ಕಬಳ್ಳಾಪುರ ಜನರ ಮೂಮೆಂಟ್. ಒಬ್ಬ ಮಾಮೂಲಿ ವ್ಯಕ್ತಿ ಸಂದೀಪ್ ರೆಡ್ಡಿ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಏನಂತಂದರೆ ಜನಗಳ ನೋವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ. ಬಜೆಟ್ಗೆ ಮೊದಲು ಶಾಸಕರಿಗೆ ಗಟ್ಟಿಯಾಗಿ ಹೇಳಿದ್ವಿ, ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಶುದ್ಧವಾದ ನೀರನ್ನು ತರೆಯೋದಕ್ಕೆ ಬಜೆಟಲ್ಲಿ ಹಣ ಇರಿಸಿ ಅಂತ ಏನು ಬಜೆಟ್ಗೆ ಮೊದಲೇ ಅವರಿಗೆ ಎಚ್ಚರಿಕೆಯನ್ನು ಕೊಟ್ವಿ, ಕಳಕಳಿಯಾದ ಮನವಿಯನ್ನು ಕೂಡ ಮಾಡಿದ್ವಿ. ಬಟ್ ಆದರೆ ಅವರು ವಿಫಲ ಆಗ್ತಿದ್ದಂಗೆ ನಾವು ಇನ್ನು ನಿಲ್ಲಿಸಬಾರ್ದು ಇದನ್ನು ಹೋರಾಟನ. ಯಾರು ಜೊತೆಗೆ ಬರ್ತಾರೆ, ಯಾರು ಜೊತೆಗೆ ಬರಲ್ಲ, ಇದಕ್ಕೊಂದು ವೇದಿಕೆ ಏನು ನಾವು ಯೋಚನೆ ಮಾಡಲಿಲ್ಲ. ಡೈರೆಕ್ಟ್ ಬೀದಿಗೆ ಬಂದ್ವಿ. ನಿಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ನಮ್ಮ ಜೊತೆ ನಿಂತು ನಮ್ಮ ಕೂಗನ್ನು ಪ್ರತಿ ಮನೆಗೂ ತಲುಪಿಸುವಂತಹ ಕೆಲಸವನ್ನು ತಾವು ಮಾಡಿದ್ರಿ. ಇವತ್ತು ಇಡೀ ಚಿಕ್ಕಬಳ್ಳಾಪುರ ಏನು ಈ ಒಂದು ಏನು ಡ್ರೈವ್ ಮಾಡ್ತಾ ಇದ್ದೀವಿ ನೀರಿಗಾಗಿ, ಈ ಒಂದು ಆಂದೋಲನ ಏನು ಮಾಡ್ತಿದ್ವಿ, ಇದ್ರ ಜೊತೆ ಮನಸ್ಸೋ ಇಚ್ಛೆ ಬಂದು ನಿಂತ್ಕೊಂಡಿರುವಂತಹ ಕೆಲಸ ಮಾಡ್ತಿದ್ದಾರೆ. ನಮ್ಮ ಈ ಕೂಗು ನಿಜಕ್ಕೂ ಸಂತೋಷ. ವಿಧಾನಸೌಧದವರೆಗೂ ನಾವು ಇದನ್ನು ಕೂಗನ್ನು ತಲುಪಿಸ್ಬೇಕು ಅನ್ನೋದು ನಮ್ದು ಆಸೆ ಆಗಿತ್ತು. ಆದರೆ ಈ ನಮ್ಮ ನಿಸ್ವಾರ್ಥ ಕೂಗು ಡೆಲ್ಲಿಯ ಸಂಸತ್ನಲ್ಲಿ ಮೊಳಗಿರುವಂಥದ್ದು ನಿಜಕ್ಕೂ ಚಿಕ್ಕಬಳ್ಳಾಪುರ ಜನತೆಗೆ ಸಿಕ್ಕಂತಹ ಗೌರವ, ಚಿಕ್ಕಬಳ್ಳಾಪುರದ ಸ್ವಾಭಿಮಾನ್ಯ ಜನತೆಗೆ ಸಿಕ್ಕಂತಹ ಒಂದು ಆದರ ಅಂತ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿನ್ನೆ ಏನು ಸಂಸತ್ತಿನಲ್ಲಿ ಮಾತಾಡಿದಂತಹ ಡಾಕ್ಟರ್ ಮಂಜುನಾಥ್ರವರು, ಸಂಸದರು ಜಯದೇವ ಹಾಸ್ಪಿಟಲ್ನಲ್ಲಿ ಸಾವಿರಾರು ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದಂತಹ ಜೀವದಾತ, ನಿಜವಾಗೂ ನಡೆದಾಡುವ ದೇವರು ಅಂತಲೇ ಹೇಳಬೇಕು. ಅಂತಹ ವ್ಯಕ್ತಿ ಏನು ಚಿಕ್ಕಬಳ್ಳಾಪುರದ ಪರವಾಗಿ ಕೂಗನ್ನು ಎಬ್ಬಿಸಿದ್ದು ಅಷ್ಟೇ ಅಲ್ಲ, 8:00 ನನಗೆ ತಾವೇ ಪರ್ಸನಲ್ ಆಗಿ ಫೋನ್ ಮಾಡಿ, ನನಗೂ ಅವ್ರಿಗೆ ಯಾವುದೇ ಪರಿಚಯ ಇಲ್ಲ, ನಾನು ಇದುವರೆಗೂ ಅವ್ರನ್ನ ಎದುರುಗಡೆ ಕೂಡ ನೋಡಿಲ್ಲ. ಅವರ ಫೋನ್ ನಂಬರ್ ನನ್ನ ಹತ್ರ ಇಲ್ಲ, ನನ್ನ ಫೋನ್ ನಂಬರ್ ಅವ್ರ ಹತ್ರ ಇಲ್ಲ. ಬಟ್ ದೊಡ್ಡವರು ಅವರು, ನಮ್ಮನ್ನು ರೀಚ್ ಆಗಬೇಕಂದ್ರೆ ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. 8:00 ನನಗೊಂದು ಅನ್ನೋನ್ ನಂಬರಲ್ಲಿ ಫೋನ್ ಒಂದು ಕರೆ ಬಂತು. ಮಾತಾಡಿದಾಗ ಅವ್ರು ಹೇಳಿದ್ರು ಮಂಜುನಾಥ್ ಸರ್ ಮಾತಾಡ್ತಾರಂತೆ ಅಂತೇಳಿ ಮಂಜುನಾಥ್ ಸರ್ ಕೈ ಕೊಟ್ಟು, ನಿಜಕ್ಕೂ ಮಂಜುನಾಥ್ ಸರ್ ನಮ್ಮನ್ನು ಶ್ಲಾಘನೆ ಮಾಡಿದ್ರು. ಚಿಕ್ಕಬಳ್ಳಾಪುರದ ಜನತೆ ಏನು ಮಾಡ್ತಾ ಇದ್ದೀರಾ, ನಿಜಕ್ಕೂ ಇಡೀ ದೇಶಕ್ಕೆ ನೀವು ಮಾಡ್ತಾ ಇರೋಂತಹ ಕೆಲಸ ಮಾದರಿ ಅಂತ ಹೇಳ್ಬಿಟ್ಟು ಅವರು ಶಬಾಷ್ ಅಂದರು. ನಾನು ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ನಾವು ಮಾಡ್ತಾ ಇರೋ ಕೆಲಸಕ್ಕೆ 108 ಜನ 108 ಬಣ್ಣ ಕಟ್ತಾರೆ, ಅದು ಸಹಜ. ಬುದ್ಧನಿಗೆ, ಅಂಬೇಡ್ಕರ್ಗೆ, ರಾಮನಿಗೆ ಯಾರಿಗೂ ಸಹ ಈ ರೀತಿ ಅಪಪ್ರಚಾರ ತಪ್ಪಿದ್ದಲ್ಲ. ನಾವು ನೀವು ಯಾವ ಮಹಾ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಅಡ್ಡಿಪಡಿಸುವಂತಹ ಒಂದಷ್ಟು ಶಕ್ತಿಗಳು ಯಾವಾಗಲೂ ಈ ಪ್ರಕೃತಿಯಲ್ಲಿ ಇದ್ದೇ ಇರ್ತವೆ. ಅವುಗಳನ್ನೆಲ್ಲ ನಾವು ಸೈಡ್ಗಿಟ್ಟು, ಎಲ್ಲನೂ ನಾವು ಬದಿಗಿಟ್ಟು ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಏನು ಮಾಡ್ತಿದ್ದೀವಿ ಇದನ್ನ ಇನ್ನಷ್ಟು ತೀವ್ರಗೊಳಿಸೋಣ. ನಾಡಿದ್ದು ಏನು ನಾವು ಸ್ವಯಂ ಪ್ರೇರಿತ ಏನು ಬಂದನ್ನ ಮಾಡೋ ಮುಖಾಂತರ ನಾವು ಯಾರನ್ನು ಇವತ್ತು ಏನು ಈಗ ಎಲ್ಲ ಇದು ಪ್ರಮುಖ ಬೀದಿಗಳಲ್ಲಿ ನಾವೆಲ್ಲ ಸ್ನೇಹಿತರೆಲ್ಲ ಏನು ಹೋಗ್ತಿದ್ದೀವಿ, ಯಾರನ್ನು ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ಮಾಡೋಕ್ಕೆ ನಿಮ್ಗೆ ಅನಿಸಿದ್ರೆ, ಇದು ಸರಿ ಇದೆ ಅಂತ ಅನಿಸಿದ್ರೆ ಈ ಒಂದು ಬಂದ್ಗೆ ನೀವು ಸಹ ಸಹಕಾರ ಕೊಡಿ. ನಿಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚೋದ್ರ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶ ಕೊಡೋಣ ಅಂತ ಹೇಳಿದ್ವಿ. ಒಗ್ಗಟ್ಟಿನಲ್ಲೇ ಬಲವಿದೆ, ಅದನ್ನು ಚಿಕ್ಕಬಳ್ಳಾಪುರದಿಂದ ಮತ್ತೊಮ್ಮೆ ಪ್ರೂವ್ ಮಾಡೋಕ್ಕೆ ನಾವೆಲ್ಲ ಹೊರಟಿದ್ವಿ.